ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ಇನ್ನೊಂದು ವಿಚಾರವನ್ನು ಹೇಳಬೇಕು. ಏನಂದರೆ, ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ರು ಹೋಗ್ಬಿಟ್ಟು ನನ್ನ ಪೇಜನ್ನು ಫಾಲೋ ಮಾಡ್ಕೊತಾ ಇದ್ದೀರಾ. ಇವತ್ತು ಕೂಡ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಆದಷ್ಟು ಬೇಗ ಒಂದು 5K ಫಾಲೋವರ್ಸ್ ಆಗಲಿ ಅಂತ ನಾನು ಅಂದ್ಕೊತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ದಯವಿಟ್ಟು ಹೋಗಿ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ 5,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನೇ ಒಂದು ವಿಡಿಯೋನ ಹಾಕಿದಾಗ ತುಂಬ ಜನ ನಿಜವಾಗ್ಲೂ ಬರತ್ತಾ, ಇದು ಏನಿದು ಫೇಕ್ ವಿಷಯನಾ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಫ್ರೀಯಾಗಿ ಸಿಗತ್ತಾ ಅಂತ. ನೆಕ್ಸ್ಟ್, ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಖಾತೆಗೆ ಜಮಾ ಆಗುತ್ತೆ ಅಂತ ಕೂಡ ಹೇಳಿದೆ. ಅದು ಯಾವಾಗಿಂದ ಬರುತ್ತೆ ಅನ್ನೋದು ಕೂಡ ಒಂದು ಗುಡ್ ನ್ಯೂಸ್ ಇದೆ. ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನೊಂದು ವಿಚಾರ ಇದೆ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದೀರಾ, ಅದು ಬಯೋಮೆಟ್ರಿಕ್ ಕಡ್ಡಾಯ. ಈ ಕಡ್ಡಾಯ ಯಾರ್ಯಾರಿಗೆ ಬಯೋಮೆಟ್ರಿಕ್ ತುಂಬ ಜನ ಕೇಳ್ತಾ ಇದ್ರಿ, ಎಲ್ಲಿ ಹೋಗಿ ಬಯೋಮೆಟ್ರಿಕ್ ಕೊಡಬೇಕು ಅಥವಾ ಕೊಡಲೇಬೇಕಾ ಅಂತ. ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 5,000 ವಿಚಾರ ಹೇಳ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಈ ತಿಂಗಳು 5,000 ರೂಪಾಯಿ ಬರುತ್ತೆ ಅಂತ ಹೇಳಿ ಇನ್ನೇ ಒಂದು ವಿಡಿಯೋನ ಹಾಕಿದಾಗ ತುಂಬ ಜನ ಇದು ಫೇಕು, ಇದು ನಿಜವಾಗ್ಲೂ ಬರುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಹೌದು, ಇದು ಏನಂತ ಅಂದರೆ 5,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. 5,000 ರೂಪಾಯಿ ಹಣ ಬರ್ತಾ ಇದೆ ಅಂದ ತಕ್ಷಣ 5,000 ರೂಪಾಯಿ ಗೃಹಲಕ್ಷ್ಮಿದೆ ಒಂದು ತಿಂಗಳು ಹಣವನ್ನು ಹಾಕ್ತಾರೆ ಅನ್ನೋದು ಖಂಡಿತ ಅಲ್ಲ. ಈಗ DK ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾಗಿರೋದಕ್ಕೆ 5,000 ರೂಪಾಯಿ ಬರುತ್ತೆ ಅಂತ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆಯವರು ಯೂಟ್ಯೂಬರ್ಸ್ಗಳು ಅದರ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದಾರೆ. ಅದನ್ನೇ ನಾನು ಒಂದು ಕಂಟೆಂಟ್ ಆಗಿ ಇಟ್ಕೊಂಡು ಎಲ್ಲೂ ಕೂಡ ನಿಮ್ಗೆ 5,000 ರೂಪಾಯಿ ಯಾಕೆ ಕೊಡ್ತಾರೆ ಹೇಳಿ? ಇಲ್ಲಿ ಹಾಕ್ತಾ ಇರೋದೇ ಪ್ರತಿ ತಿಂಗಳು 2,000 ರೂಪಾಯಿ ಕರೆಕ್ಟಾಗಿ ಹಾಕ್ತಾ ಇಲ್ಲ. ಅದ್ರಲ್ಲಿ 5,000 ರೂಪಾಯಿ ಹೆಂಗೆ ಹಾಕ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ನಿಜವಾದ ಸತ್ಯಾಂಶ. 5,000 ರೂಪಾಯಿಯು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಒಂದೇ ತಿಂಗಳಲ್ಲಿ 5,000 ರೂಪಾಯಿ ಖಂಡಿತ ಬಿಡುಗಡೆ ಮಾಡಲ್ಲ. ಇನ್ನು ಪೆಂಡಿಂಗ್ ಇರೋದೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ತುಂಬ ಇದೆ. ಅದರಲ್ಲಿ ಹೋಗ್ಬಿಟ್ಟು 5,000 ರೂಪಾಯಿ ಹೆಂಗೆ ಬಿಡುಗಡೆ ಮಾಡ್ತಾರೆ ಅನ್ನೋದು ನಾವೊಂದು ಅರ್ಥ ಮಾಡ್ಕೋಬೇಕು. ಇದು ಬಹಳ ಮುಖ್ಯವಾದ ವಿಚಾರ. 5,000 ರೂಪಾಯಿನ ಖಂಡಿತವಾಗ್ಲೂ ಬಿಡುಗಡೆ ಮಾಡಲ್ಲ. ಯಾರು ಕೂಡ ಇದನ್ನ 5,000 ರೂಪಾಯಿ ಬಿಡುಗಡೆ ಮಾಡ್ತಾರೆ ಅಂದರೆ ಹಂಗಾರೆ ಗೃಹಲಕ್ಷ್ಮಿ ಯೋಜನೆ ಹಣ 5,000 ರೂಪಾಯಿ ಬರ್ತಾ ಇದೆ ನಮಗೆ ಅಂತ ಹೇಳಿ ನಂಬಕ್ಕಂತೂ ಹೋಗಬೇಡಿ. ಇದು ಖಂಡಿತ ಅಲ್ಲ. 5,000 ರೂಪಾಯಿ ಹಣ ಬರುತ್ತೆ. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ದಾರೆ ಅಂದರೆ ಒಂದೇ ತಿಂಗಳಲ್ಲಿ 5,000 ರೂಪಾಯಿ ಹಾಕ್ತಾರೆ ಅಂತ, ಅದು ಖಂಡಿತ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ವಿನಃ 5,000 ರೂಪಾಯಿ ಈ ತಿಂಗಳಿಂದ 5,000 ರೂಪಾಯಿ ಖಂಡಿತ ಬರಲ್ಲ. ಅದು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಬಯೋಮೆಟ್ರಿಕ್ ಕೊಡಬೇಕು. ಹೌದು, ಬಯೋಮೆಟ್ರಿಕ್ ಖಂಡಿತ ಕೊಡಬೇಕು. ಹೇಗೆ ಅಂತ ನಾನು ಈ ಹಿಂದೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅದೇ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಏನಂತಂದರೆ, ನೀವು ಟ್ಯಾಕ್ಸ್ ಪೇಯರ್ ಆಗದೆ ಇದ್ರೂ ಕೂಡ ನಿಮ್ಮ ಅರ್ಜಿ ಏನಿದೆ ಅದು ಕ್ಯಾನ್ಸಲ್ ಆಗಿದೆ ಅಂದ್ಕೊಳ್ಳಿ. ಆ ಕ್ಯಾನ್ಸಲ್ ಆದ ಅರ್ಜಿಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ನೀವು ಬಯೋಮೆಟ್ರಿಕನ್ನು ಕೊಟ್ಟು ಮತ್ತೊಮ್ಮೆ ಅರ್ಜಿಯನ್ನು ಹಾಕಬೇಕು. ನೀವು ಟ್ಯಾಕ್ಸ್ ಪೇಯರ್ ಅಲ್ಲ, ನಾನು ಹಾಕಿರೋಂಥ ಅರ್ಜಿ ಸರಿ ಇದೆ, ನಮ್ಗೆ ಹಣವನ್ನು ಕೊಡಿ ಮತ್ತೆ ಅಂತ ಹೇಳೋಕ್ಕೆ 2,000 ನೀವು ಬಯೋಮೆಟ್ರಿಕ್ ಹಾಕಬೇಕು. ಅವಾಗ 2,000 ರೂಪಾಯಿ ಬರುತ್ತೆ. ಯಾರ್ಯಾರಿಗೆ ಅರ್ಜಿ ಹಣ ಬರಲ್ಲ ಅನ್ನೋದು ನಾನು ಹೇಗೆ ಹಿಂದೆ ತಿಳಿಸ್ಕೊಟ್ಟಿರೋ ಹಾಗೆ, ಟ್ಯಾಕ್ಸ್ ಪೇಯರ್, ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದು ಅರ್ಜಿಯನ್ನು ಸಲ್ಲಿಸಿ, ಅಥವಾ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿದ್ದು ನೀವು ಅರ್ಜಿಯನ್ನು ಸಲ್ಲಿಸಿದರೆ ಅದು ಬರಲ್ಲ. ಈಗಾಗಲೇ ಹಣ ಪಡ್ಕೊತಾ ಇದ್ದಿದ್ದು ಸರ್ಕಾರದ ಗಮನಕ್ಕೆ ಬಂದಿದ್ರೆ ಮರುಪರಿಶೀಲನೆಯನ್ನು ಮಾಡೋಕ್ಕೆ ಡಿಸೈಡ್ ಮಾಡಿಬಿಟ್ಟಿದೆ ಆಲ್ರೆಡಿ. ಇದು ನಿಮ್ಮ ಖಾತೆಗೆ ಜಮಾ ಆಗಲ್ಲ. ಹಾಗೆಯೇ ಈಗ ನಿಮ್ಗೆ ಗೊತ್ತಿದೆ, ಏನು ಪೆನ್ಷನ್ ಹಣ ಕೂಡ ಕೆಲವರಿಗೆ 1,000 ರೂಪಾಯಿ ಬರುತ್ತೆ, ಕೆಲವರಿಗೆ 1,100 ರೂಪಾಯಿ ಬರುತ್ತೆ. ಇದೆಲ್ಲ ಕೂಡ ಖಾತೆಗೆ ಜಮಾ ಆಗಿದೆ. ಇದು ಬಹಳ ಮುಖ್ಯವಾದ ವಿಚಾರ. ಅದನ್ನು ಹೊರತುಪಡಿಸಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಈಗ ಪೆನ್ಷನ್ ಅದನ್ನೆಲ್ಲ ಹೊರತುಪಡಿಸಿದ್ರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಇರೋದು ಎಷ್ಟೋ ಜನ ಇದೆ. 28ನೇ ಕಂತಿನ ಬಂದಿಲ್ಲ, 29ನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. 28ನೇ ಕಂತು 29ನೇ ಕಂತು ಹಣ ಬಂದಿಲ್ಲ ಅಂದರೆ ನೀವು ಒಂದೆರಡು ದಿನ ವೆಯ್ಟ್ ಮಾಡಿ. ಹಣ ಬಂದಿರುತ್ತಾ, ನೆಕ್ಸ್ಟ್ ಮಂತ್ ಹಣ ಬರುತ್ತಲ್ವಾ, ಈಗ ಸೋಮವಾರದಿಂದ ಹಣ ರಿಲೀಸ್ ಆಗುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡಿ. ಹಣ ಬಂದೇ ಇಲ್ಲ ನಮಗೆ ಅಂತ ಅಂದರೆ ಎಷ್ಟು ಕಂತು ಬಂದಿಲ್ಲ ಅನ್ನೋದನ್ನು ಫಸ್ಟ್ ಮರುಪರಿಶೀಲನೆಯನ್ನು ಮಾಡಿ. ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆನೋ ಅಥವಾ ಬೆಂಗಳೂರನ್ನೋ ಕರ್ನಾಟಕವನ್ನೋ ಗ್ರಾಮವೊಂದಿಗೆ ಹೋಗಿ ವಿಚಾರಿಸಿ. ಸೊ ಬರ್ತಾ ನೀವು ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಅರ್ಜಿ ಏನಾಗಿದೆ ಚೆಕ್ ಮಾಡಿಸ್ಬೋದು. ಅಥವಾ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅದು ಬರಲ್ಲ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇನ್ನೊಂದು ವಿಚಾರವನ್ನು ಹೇಳ್ತೀನಿ. ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, 4,000 ಹಣ. ಇದೇ ಸೋಮವಾರದಿಂದ ಖಾತೆಗಳಿಗೆ ಹಣ ಜಮಾ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಬರುತ್ತೆ, ಎಲ್ಲ ಅರ್ಜಿಗಳು ಸರಿಯಾಗಿದ್ದು ಯಾರೆಲ್ಲ ಹಣವನ್ನು ಇದುವರೆಗೂ ಪಡ್ಕೊಳ್ತಾ ಟ್ಯಾಕ್ಸ್ ಪೇಯರ್ ಆಗದೆ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಹಣ ಸಿಗತ್ತೆ. ಸೊ ಇದು ಬಹಳ ಮುಖ್ಯವಾದ ವಿಚಾರ. ಸೊ ಇದಿಷ್ಟು ನಿಮಗೆ ನೆನಪಿರಲಿ. ಹಾಗೆ ಸೋಮವಾರದಿಂದ ಖಾತೆಗಳಿಗೆ ಹಣ ಜಮಾ ಆಗುತ್ತೆ, 4,000 ಹಣ. ಒಂದೇ ಸರಿ 4,000 ಬರಲ್ಲ, ಮತ್ತು ಅದೊಂದು ಕನ್ಫ್ಯೂಷನ್ ಆಗಬೇಡಿ. ಈ ಸರಿ 2,000 ಹಾಕಿರಿ, ಇನ್ನೊಂದು 2 ದಿನ ಬಿಟ್ಟು ಇನ್ನು 2,000 ಹಾಕ್ತಾರೆ. ಟೋಟಲ್ ಆಗಿ 4,000 ನಿಮ್ಮ ಕೈ ತಲುಪಲಿದೆ. ಸೊ ಇದು ಬಹಳ ಮುಖ್ಯವಾದ ವಿಚಾರ. ಸೊ ಬಯೋಮೆಟ್ರಿಕ್ ಯಾರ್ಯಾರಿಗೆ ಬೇಕು ಅನ್ನೋದು ನಾನು ಹೇಳಿದ್ದೀನಿ. 5,000 ರೂಪಾಯಿ ಅಂತ ಇದನ್ನ ನಂಬ್ಕೊಂಡು ಎಲ್ಲೋಗು ಚೆಕ್ ಮಾಡಕ್ಕೆ ಹೋಗಬೇಡಿ. ಇದನ್ನ ಕೆಲವರು ನಿಮ್ಗೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಈಗಾಗಲೇ. ಸೊ ಇದಿಷ್ಟು ಬಹಳವಾದ ಮುಖ್ಯವಾದ ಅಪ್ಡೇಟು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಸಹಾಯ ಆಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.